ಹಲೋ ಗೆಳೆಯರೇ ಮತ್ತು ಗೆಳತಿಯರೇ, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. Big T-shirt, Billy. Watch on my wrist, but I want that diamond. ರಾತ್ರಿನೇ ಸ್ಟಾರ್ಟ್ ಮಾಡ್ಬಿಟ್ಟಿದ್ದೀನಿ ಅನ್ಕೊಬಿಟ್ಟಿರ. ಬೆಳಗ್ಗೆ ಆ ಥರದ್ದು ಕೋಳಿ ಕೂಗ್ತಾರೋದು ಕೆಲಸ ಬಿಡಿ. ಯಾಕಂದರೆ ನಾನು ನಾಯ್ಸ್ ಎಲ್ಲ ಎಡಿಟ್ ಮಾಡಿ ರಿಮೂವ್ ಮಾಡಿಬಿಟ್ಟಿದ್ದೀನಿ. ಇವಾಗ ಹೇಳ್ಕೊತಾ ಇದ್ದೀನಿ. ಇವಾಗ ಹೋಗಿ ಡೈರಿಗೆ ಹೋಗ್ಬೇಕು. ಅದಕ್ಕಿಂತ ಮುಂಚೆ ಒಂದು ಕೆಲಸ ಐತೆ. ಅದೇನು ಅಂದರೆ ಗೊತ್ತು, ನಮ್ಮ ಮನೆಗೆ ನೀರು ಬರ್ತಾ ಇಲ್ಲ. ಇವಾಗ ಮೋಟ್ರು ಕೆಟ್ಟೋಗೈತೆ. ಅಲ್ಲಿ ನೀರು ಬರ್ತಾ ಇಲ್ಲಲ್ಲ, ಅಲ್ಲಿ ನೀರು ಬರ್ತೈತೆ ಹಸು ಮನೆ ಹತ್ರ. ತೊಳಿಬೇಕಾಗಿರೋ ಪಾತ್ರೆ ಎಲ್ಲ ಮನೆಯಿಂದ ಎತ್ಕೊಂಡೋಗಿ ಅಲ್ಲಿ ಇಕ್ಬೇಕು. ಅದಕ್ಕೆ ಗಾಡಿ ಬೇಕು. ಗಾಡಿ ಎತ್ಕೊಬರಕ್ಕೆ ಇವಾಗ ಹಸು ಮನೆ ಹತ್ರ ಹೋಗ್ತಾ ಇದ್ದೀನಿ. ಇವೆರಡು ಪಾತ್ರೆನ ಇವಾಗ ನಮ್ಮ ಹಸು ಮನೆ ಹತ್ರ ಇಕ್ಬೇಕು. ಇವಾಗ ಹೋಗ್ತಾ ಇದ್ದೀನಿ. ಯಾರ ಏನ್ ಸಮಾಚಾರ? ಎಲ್ಲಿರೋದು? अच्छा से आ रहा हूँ. दूसरा फोन लिया है? हाँ. वो फोन क्या किया? 10 को दिया. ನಾನು ಇವಾಗ ಹಾಲು ತಂದೆ ಡೈರಿಗೆ ಹೋಗ್ರೆ ಹಾಲುಗಳು ಕೊಟ್ಬಿಟ್ಟು ಮತ್ತೆ ಸಿಗ್ತೀನಿ. ಬಾಯ್ ಮಾಡೋ. ಇವಾಗ ಜಸ್ಟ್ ಎಲ್ಲ ಕೆಲಸ ಮುಗಿಸಿ ಇವನೊಬ್ಬನ್ ಬರ್ತಾವನೆ. ಬೆಳಗ್ಗೆ ಅವ್ರ ಅಪ್ಪನ್ಗೆ ಹೊರ್ಸ್ಕೊತದ. ಸ್ಕೂಲ್ಗೆ ಹೋಗಲ್ಲ ಅಂದ. ಸ್ಕೂಲ್ಗೆ ಹೋಗಲ್ಲ ಅಂತಂದೇನ. ಅವ್ರ ಅಪ್ಪ ಕಡ್ಡಿ ಇಟ್ಕೊಂಡು ಕೊಡ್ತಾ ಇದ್ದ ಇಲ್ಲಗ. ಅದ್ರಾಗ ಅವ್ನು ಎತ್ಕೊಂಡು ಕೂತಿದ್ದ. ಇವಾಗ ನೆಕ್ಸ್ಟ್ ಪ್ರೊಸೆಸ್ ಏನು? ನೆಕ್ಸ್ಟ್ ಪ್ರೊಸೆಸ್ ಹಸುಗೆ ಹೋಗ್ಬೇಕು. ಹಸುಗೆ ಹೋಗ್ಬಿಟ್ಟು ಬಂದು ಇರೋಣ. ಹಾಂ, ಹೋಗಿ ಇವಾಗ ನೆಕ್ಸ್ಟ್ ಪ್ರೊಸೆಸ್. ಇವರು ಕಾರು ಸ್ವಂತಾಗ ಕೋಳಿ ಹೋಗ್ಬಿಟ್ಟಿತ್ತು. ಅದಕ್ಕೆ ಹೇಳಿದ್ರು ಹಸು ಮನೆ ಬೇರೆ ಆತೈತೆ, ಎಷ್ಟಾಗೈತೆ ಅಂತ ತೋರಿಸ್ತೀನಿ ರೀ. ಏನ್ ಅಂಜಯ್ ಚುಪ್ ಸುಬಹ ದಾರು ಪೀಕೆ ಕ್ಯಾ ಸಮಾಚಾರ? ಇವಾಗ ಇಲ್ಲಿ ಹಿಂಗ್ ಓಡಾಡಕ್ಕೆ ಎಷ್ಟು ಜಾಗ ಬಿಡ್ತೀರಾ? ಇಷ್ಟು ಇದಿತ್ತದ? ಇಲ್ಲಿ ಗೋಡೆ ಐತಲ್ಲ, ಇಲ್ಲಿ ಇಲ್ಲಿ ಓಪನ್ ಇದು ಇಲ್ಲಿಂದ ಇಲ್ಲಿಗೆ ಗಾಡಿ ಬರ್ತೈತೆ. ಇಲ್ಲಿಂದ ಅಲ್ಲಿ ಕಟ್ಟೋದು ಹಸುಗೆ. ಸೀಟುಗಳು ಇವತ್ತು ಹಾಕ್ತಿರಲ್ಲ ಫಿನಿಶು. ಅದ್ಯಾವ್ದು ಬಿಳಿ ಶೀಟ್ ಐತೆ ಅದಾ? ಗಾಳಿ ಕಾರ ಹೋಗಲ್ಲ ಅದು. ಅಲ್ಲ ಗೊತ್ತು, ಹಿಂಗೆ ಬರೋದು ತಾನೇ ಇದು. ಅಲ್ಲ ಇನ್ನ ದಪ್ಪ ಬತ್ತಾನೆ ನೆಂಜೆ ಬರಲ್ಲ. ಅಲ್ಲ ಅದು ಹಂಗೆ ಬರೋದು, ಬೆಳ್ಳು ಬರ್ತದ ಅದರಿಂದ. ಇನ್ನ ದಪ್ಪ ಬರ್ತದೇನ ಇಷ್ಟೇನಾ ಬರೋದು? ಸ್ವಲ್ಪ ದಪ್ಪ ಬರ್ತದೆ. ಯಾರು ಹೋಗಿ ಅದು ಚಿನ್ನು ಮಹಾರಾಜ್ ಹೋಗಿ ತಗೊಂಡ್ಬಿರೋದು. ಇವತ್ತು ಇದು ಕಂಪ್ಲೀಟ್ ಆಗ್ಬಿಡ್ತದೆ ಸಂಕ್ರಾಂತಿಕ. ಹಸುಗೆಲ್ಲ ಇಲ್ಲೇ ಕರ್ಕೊಂಡ್ಬಿಡ್ತೀರಿ. ಸರ್ಪ್ರೈಸ್ ಕೊಡ್ತೀರಿ ನಮ್ಮ ಹಸುಗಳಕ್ಕ. ಹೊಸ ಮನೆ ಸರ್ಪ್ರೈಸ್. ಇನ್ನ ರೆಡಿ ಆಗ್ಬಿಡ್ತದೆ ತಾನೆ? ಸಂಕ್ರಾಂತಿ ರೆಡಿ ಆಗ್ಬಿಡ್ತದೆ. ಇನ್ನು 7 ದಿವಸ ಕಂಪ್ಲೀಟ್ ಆಗ್ಬಿಡ್ತದೆ. ಇದು ಸಂಪು. ಇಲ್ಲಿ ಫುಲ್ಲು ದೊಡ್ಡ ಹಸುಗಳು, ಇದು ಫುಲ್ಲು ಚಿಕ್ಕ ಹಸುಗಳು, ಕರುಗಳು. ಇಲ್ಲೆಲ್ಲ ಬೂಸ ಮುಟ್ಟೆ ಇಕ್ತಾರೆ. ಇದೆಲ್ಲ ಇಕ್ತಾರೆ. ಹುಲ್ಲೆಲ್ಲ ಇಲ್ಲೇ ಹಾಕ್ತಾರ. ಇಲ್ಲಿ ಹಾಕ್ತಾರ. ಹುಲ್ಲ ಎಲ್ಲ ಹಾಕತ್ತಾರ. ದೊಡ್ಡವ್ರು ಏನ್ ಬೇಕಾ ಮಾಡ್ಕತ್ತಾರ. ಆ ಜಾಗ ಸಪರೇಟ್. ಇನ್ನ ಪ್ಲಾನ್ ಹಾಕ್ಬೇಕು ಇದರಿಂದ ಆ ಕಡೆ. ತಿಪ್ಪೆ ಹಾಕೋದು ಇಲ್ಲಿ. ತಿಪ್ಪೆ ಹಾಕೋದು ಹೋಗ್ತೀನಿ ರೀ. ತಿಪ್ಪೆ ಹಾಕೋಕೆ ಸಪರೇಟ್ ಆಗಿ ಇದು ಮಾಡ್ಬಿಟ್ಟವ್ರಿ. ನೋಡಿ ಪಾಪ ಇನ್ನ ಚಳಿದಾಗ ಇದು ಫಸ್ಟ್ ಇಲ್ಲೊಂದು ರೂಮ್ ಇತ್ತು. ಹಳೆ ವಿಡಿಯೋ ನೋಡಿದ್ರೆ ಗೊತ್ತಾಗಿರ್ತದೆ. ಇಲ್ಲಿ ತಿಪ್ಪೆ ಹಾಕೋದು. ಇವಾಗ ಇದನ್ನೆಲ್ಲ ಎತ್ತಿ ಹಳೆವು ಮೇಲೆ ಹಾಕೋದು. ಇದಕ್ಕೊಂದು ವಿಷಯ ಹೇಳ್ತೀನಿ. ಸರಿನಾ?
A few moments later. ಸಿಪಾಯಿ ನೀ ನಮ್ಮ ಸಿಪಾಯಿ ಸಿಪಾಯಿ ಆಗೋದಾಗ ಬಾಯಿ ಬಂಗಾರದ ಬೊಂಬೆ ನನ್ನ ಮಾತು ಕೇಳಮ್ಮ. ಅವ್ರ ಅಪ್ಪ ಕೊಟ್ಟ ಒಂದು ಬೆಳಗ್ಗೆ ಇವಾಗ ಸ್ಕೂಲ್ ಕರ್ಕೊಂಡೋಗ್ತಾವ ನಕ್ಕ 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 ನಕ್ ನೋಡಿ ಇವಾಗ ನಾನು ನೋಡಿ ಏನೋ ಒಂದು ಅಂತಾನೆ. ಐತೆ ರನ್ನಿಂಗ್ ಈಗೇನ್ ಮಾಡೋದು? 11:15 ಒಂದು ಫಂಕ್ಷನ್ ಐತೆ, ಬರ್ತಡೇ ಫಂಕ್ಷನು. ಅಲ್ಲಿ ಬೇರೆ ಕೂಗ್ಬಿಟ್ಟವ್ರೆ, ಅಲ್ಲಿಗೂ ಹೋಗ್ಬೇಕು. ಏನ್ ಮಾಡೋದು? ನನ್ನ ಹತ್ರನೇ ನಾನು ಫೋನ್ ಹಾಕಿದ್ದೆ, ಫೋನ್ ಹಾಕಿ ಕೇಳೋಣ ಇರಿ. ಅವನು ಯಾರಿಗೋ ಫೋನ್ ಹಾಕಕ್ಕೆ ಹೋಗಿ ನಂಗೆ ಫೋನ್ ಹಾಕೋನಂತೆ. ಬೆಳಗ್ಗೆ ಎಲ್ಲ ರಾತ್ರಿ 11:15 ಫೋನ್ ಹಾಕೋನೆ. ನಾನು ಮಳಗೋದೆ 9 ಗಂಟೆಗೆಲ್ಲ ಮಲಗ್ಬಿಟ್ಟಿರ್ತೀನಿ ನಾನು. ಬಿಸಿಲು ಚಳಿಗಾಲದ ಬಿಸಿಲು ಕಾಯಿಸೋದೇ ಒಂಥರ ಮಜಾ ಅಲ್ಲ ಚಿಟ್ಟೆ? ಅಂತೆ. ಇವಾಗ ಏನು ಅಂದರೆ ಫಂಕ್ಷನ್ಗೆ ಬಟ್ಟೆ ಇಲ್ಲ, ಎಲ್ಲ ವಾಷಿಂಗ್ ಮಿಷಿನ್ಗೆ ಹಾಕಿದ್ದೀನಿ. ವಾಷಿಂಗ್ ಮಿಷಿನ್ ಆನ್ ಮಾಡೋಕೆ ನೀರಿಲ್ಲ, ಏನು ಮಾಡೋದು? ಮೋಟ್ರ್ ಬೇರೆ ಕೆಟ್ಟೋಗ್ಬಿಟ್ಟಿದೆ ಅಂತ ಐಡಿಯಾ ಮಾಡಿ ಒಂದು ಪ್ಯಾಂಟ್ ಒಂದು ಈತೆ, ಇದೊಂದು ಶರ್ಟ್ ಒಂದು, ಮತ್ತು ಚಪ್ಪಲಿ ಎಲ್ಲ ಗಲೀಜಾಗ್ಬಿಟ್ಟಿದೆ ಜಾಸ್ತಿ. ಒಂದು ಚಪ್ಪಲಿ ಒಂದು ಎಲ್ಲ ಬುಕ್ ಮಾಡಿಬಿಡೋಣ. ಏನ್ದ್ರಾಗ ಇವತ್ತು ಬಂದ್ಬಿಡ್ಬೇಕಂದ್ರೆ ನಾರ್ಮಲಿ 10 ಮಿನಿಟ್ಸ್ ಆ್ಯಪ್ಗಳವಲ್ಲ, ಅವಕ್ಕೆಲ್ಲ ಸರ್ಚ್ ಮಾಡಿ ಒಳ್ಳೆ ಬಟ್ಟೆ ಎತ್ಕೊಬಿಡೋಣ. A few moments later. ಆನ್ಲೈನಾಗ ಬುಕ್ ಮಾಡಲ್ಲ, ಯಾಕಂದರೆ ಹೊರ್ತು ಅನಿಸ್ತಾ ಇಲ್ಲ, ಜಾಸ್ತಿ ಹೆವಿ ತೋರಿಸ್ತಿದೆ. ಇಲ್ಲೇ ಆಫ್ಲೈನ್ ಹೋಗ್ಬಿಟ್ಟು ಶಾಪ್ ಮಾಡ್ಬಿಡೋಣ. ಹೋಗರ ಇನ್ನು ಟೈಮ್ ಆಗಲಿ, ಓಪನ್ ಆಗಲಿ. ನಂಗೆ ಸ್ವಲ್ಪ ಜನ ಕಾಸು ಕೊಡ್ಬೇಕು, ಅವ್ರಿಗೆ ಫೋನ್ ಹಾಕಿ ಕಾಸು ಪಡ್ಕೊಳ್ಳೋಣ. ಇವಾಗ ಸುಮ್ಮನೆಗೆಲ್ಲ ಸೀಟ್ಗಳು ಹಾಕ್ತವ್ರೆ, ಮೇಲೆ ಇನ್ನೂ ಸ್ವಲ್ಪ ಜನ ಇಕ್ಕೋರೆ, ಇನ್ನೂ ಒಂದು ಹಾಕಿಲ್ಲ, ಬಟ್ ಹಾಕ್ತಾರೆ. ಎಷ್ಟು ಜನ ಬಂದವ್ರೆ? 3 ಬಂದಿದ್ದಂಗೆ ಅವರೇ. ಟೋಟಲ್ 4 ಜನ ಬಂದವ್ರೆ. ಈ ಹಬ್ಬನ ಸೇರಿದ್ರೆ 5 ಜನ. ನಾನು ಈ ಜಾಗ ಬಿಟ್ಟು ಹೋಗೇ ಇಲ್ಲ, ಬೆಚ್ಚಗೈತೆ, ಜಾಸ್ತಿ ಬಿಸಿಲು ಹೊಡಿತಾ ಇಲ್ಲ. ನಮ್ಮನ್ನ ಅಂತಾರೆ ಕೂಲಿ ನೋಡಿ ಅಲ್ಲಿಂದ ಅಂಗಡಿಯಿಂದ ಇಲ್ಲಿ ಬರ್ತಾವ್ರು ಹೊಡ್ಯಾಕ. ನಾನು ಇವ್ರಿಗೆ ಹೊಡ್ಕೊಂತೀನಿ, ನಾನು ಗಟ್ಟಿ ಆಗ್ಬಿಟ್ಟಿರೋದು. ಇಲ್ಲಾಂದಿದ್ರೆ ನಾನು ಇಲ್ಲಂದ್ರೆ ಇದಾಗಿರೇನಿ, ಇವ್ರಿಗೆ ಹೊಡ್ಕೊಂಡು ಇಷ್ಟು ಗಟ್ಟಿ ಆಗಿದ್ದೀನಿ. ಸ್ಕೂಲ್ ಬಿಟ್ಕೊಂಡು ಇವತ್ತು ಫಂಕ್ಷನ್ ಕೊಡಬೇಕು ಎಲ್ಲ ಐತೆ ಬಿಡು. ನಡಿ ನೀನು, ನಡಿ. ಇವಾಗ ಹೋಗಿ ಬಟ್ಟೆ ತಗೊಂಬರಬೇಕು, ಅಲ್ಲಿಗೆ ಹೋಗ್ಬೇಕು. ಬಟ್ ಇಷ್ಟೊತ್ತು ಬೇಲಾಡಿ ನನ್ನ ಕಾಸು ಕೊಟ್ಟಿರೋದನ್ನ ನಾವು ಬೇಲಾಡಬೇಕು, ಈಸ್ಕೋಬೇಕು. ಅಂದರೆ ಅದಕ್ಕೆ ನೀವು ಇನ್ನೊಂದು ಯಾರಿಗೂ ಕೊಡೋಕೆ ಹೋಗಬೇಡಿ. ನನ್ನ ವಾಷಿಂಗ್ ಮಿಷಿನ್ ಎಲ್ಲ ಬಟ್ಟೆ ಇದೆ, ನನ್ನ ಬಟ್ಟೆಗಳೆಲ್ಲ ವಾಷಿಂಗ್ ಮಿಷಿನ್ ಆಗೈತೆ. ಅದಕ್ಕೋಸ್ಕರ ನಾನು ಅರ್ಜೆಂಟಾಗಿ ಒಂದು ಜೊತೆ ಬಟ್ಟೆ ತರಲೇಬೇಕಾಯ್ತು. ಇವಾಗ ಹೋಗ್ಬೇಕು. ಫೈನಲಿ ಬಂದಿದ್ದೀನಿ. ಇಲ್ಲಿಗೆ ಬಂದಾಗೆಲ್ಲ ಎಗ್ ರೈಸ್ ಕಬಾಬು ಓದ್ತಾದ್ರೆ ಇದೇ ಊರಾಗಿರೋದು. ಅದನ್ನು ಅಲ್ಲೋಗ್ಬಿಟ್ಟು ನಿಲ್ಲಿಸ್ಬಿಟ್ಟಿದ್ದೀನಿ. ಆಮೇಲೆ ಗ್ಯಾಪ್ ಬಂದು ಬಟ್ಟೆ ತಗೋರಕ್ಕೆ ಬಂದಿರೋದಂತ ವಾಪಸ್ ಬಂದೆ. ಅದು ಬೇರೆ ನಾನು ಊಟ ಬೇರೆ ತಿನ್ಬಿಟ್ಟಿದ್ದೀನಿ ಮನೆಗೆ. ಅಲ್ಲಿ ಸುಮ್ಮನೆ ರಿಟರ್ನ್ ಬಂದ್ಬಿಟ್ಟೆ ಅಂತ ಈಗ ಓದ್ತಾ ಇದ್ದೀನಿ. ಫಾರ್ಮಲ್ ಶರ್ಟು ಮತ್ತು ಪ್ಯಾಂಟು, 2 ಶರ್ಟು 1 ಪ್ಯಾಂಟು ತಗೊಂಡು ಇವಾಗ ಚಪ್ಪಲಿ ಬೇರೆ ಇಲ್ಲ, ಶೂ ಇಲ್ಲ. ಚಪ್ಪಲಿ ಒಂದು ಜೊತೆ ತಗೊಂಡು ಹೋಗೋಣ. ಯಾವ್ದಾನ ಪಕ್ಕದಾಗೆ ಐತಿ ಇನ್ನೊಂದು ಶಾಪು. 2 ಜೊತೆ ಶೂ, 1 ಜೊತೆ ಚಪ್ಪಲಿ ತಗೊಂಡು, ಮತ್ತು 2 ಶರ್ಟು 1 ಪ್ಯಾಂಟು ತಗೊಂಡು ಹೋಗ್ಬೇಕು. ಟೈಮ್ ಆಗ್ಬಿಟ್ಟೈತೆ, 11:15 ಹೇಳಿದ್ರು. ಇವಾಗ 10:15 ಆಗ್ಬಿಟ್ಟೈತೆ. ಹೋಗಿ ಸ್ನಾನ ಮಾಡ್ಬಿಟ್ಟು ಬೇಗ ರೆಡಿ ಆಗಬೇಕು. ರೆಡಿ ಆಗ್ಬಿಟ್ಟು ಸಿಗ್ತೀನಿ. ವಿತ್ ಮೈ ಔಟ್ಫಿಟ್ ಚೆನ್ನಾಗಿ ಕಾಣಿಸ್ತಿದ್ದೀರಾ? ಇವಾಗ ತಂದಿದ್ದು ವೈಟ್ ಗ್ರೇ ಬ್ಲೂ ಕಲರ್ ಒಂದು ತಂದಿದ್ದೆ. ಅದು ಬಟ್ ಅದು ಜಾಸ್ತಿ ಲೂಸ್ ಆಗ್ಬಿಡ್ತು, ಅದಕ್ಕೋಸ್ಕರ ಬ್ಲ್ಯಾಕ್ ಕಲರ್ ಹಾಕೊಂಡಿದ್ದೀನಿ.
ಇಷ್ಟು ಕಂಪ್ಲೀಟ್ ಆಗೈತೆ. ಕಣ್ಣೆಲ್ಲ ಉರಿತೈತೆ. ಹೋಗ್ಬಿಟ್ಟು ಬೇಕ್ರಿಗ ಜ್ಯೂಸ್ ಕುಡಿತಾ ಇರ್ತೀನಿ. ಬರ್ತಾರೆ, ಕಾಲ್ ಮಾಡ್ತಾರೆ, ಅವಾಗ ಬಂದರೆ ಆಯಿತು. ಈ ಕಡೆ ಯಾರಲ್ಲಿ ಕರ್ಬೂಜ ಒಂದು ಊಟ ಆಯ್ತು. ನೋಡ್ದ ಬಿಟ್ಟಿಯೋದು ನಿಂದು ನನ್ನೇ ಬಂತಲ್ಲ. ಮುನುಬ್ರೋ ಬತ್ತವ್ರೆ, ಜಾನ ಬಿಟ್ಟವ್ರೆ. ಇನ್ನು 5 ನಿಮಿಷಕ್ಕೆ ಬಿಡ್ತೀನಿ. ನಾನು ಜ್ಯೂಸ್ ಕುಡಿದಿದ್ದೆ ಆಯಿತು. ಅವ್ರು ಕುಡಿತವ್ರು ಇವಾಗ. ಹೋಗ್ಬಿಟ್ಟು ಸಿಗ್ತೀನಿ. ಬೈ 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 ಬೈ. ಬೊಕೆ ಇಸ್ ರೆಡಿ. ಹೈ ಹೈ ನೀವು ಎತ್ಕೊಂಡು ಹೋಗ್ತಾ ಇರೋದೇ ನಕ್ಕನ್ ಬೊಕ್ಕೆ. ಇಲ್ಲಿಗೆ ಬಂದಿರಿ ಫೈನಲಿ. ಇದ್ರಾಗ ಬಂದಿದ್ದು ಅವ್ರಿನ್ನ ಎಳ್ಕಾರಕ್ಕೆ ಬರ್ತಾರೆ. ಬಟ್ ಅವ್ರೆಲ್ಲವ್ರೆ ಅಂತ ಗೊತ್ತಿಲ್ಲ. ಅಲ್ಲಿ ತುಂಬ ಟ್ರಾಫಿಕ್ ಐತೆ. ಅಲ್ಲಿಂದ ಬರಬೇಕು. ಅವ್ರು ಬಂದ್ಮೇಲೆ ಒಳಗೆ ಹೋಗೋದು. ಫಸ್ಟ್ ದೊಡ್ಡವ್ರು ಒಳಗೆ ಹೋಗ್ಬೇಕು. ನಾವು ಹೋಗಿದ ತಕ್ಷಣ ಸುಮ್ಮನೆ ಬೇಡ ಅಂದ್ಬಿಟ್ಟು ದೊಡ್ಡವ್ರು ಒಳಗೆ ಹೋಗ್ಲಿ ಅಂದ್ಬಿಟ್ಟು ಕಾಯ್ತಾ ಇದ್ದೀವಿ. ಒಂದು ಕಾರ್ ಬರ್ತೈತೆ, ಇನ್ನೊಂದು ಕಾರ್ ಇನ್ನೂ ಹಿಂದೆನೇ ಐತೆ. ಮೇನ್ ಕಾರ್ ಅದೇ ಬರಬೇಕು, ಬಟ್ ಅದು ಇನ್ನೂ ಹಿಂದೆನೇ ಐತೆ. ಅವರೆಲ್ಲ ಬಂದಮೇಲೆ ನಾವು ಒಳಗೆ ಹೋಗೋಣ. ಗುಡ್ಸು ಗಾಡಿ ಡ್ರೈವರು ಹಾಯ್ ಹೇಳ. ಇವಾಗೆಲ್ಲ ಫಂಕ್ಷನ್ ಮುಗಿಸಿ ನಿಂದು ಇದು ಲಗೇಜ್ ಗಾಡಿ ಇತ್ತು ಮಾರ. ಹೋಗೋದು ಇವಾಗ. ನಾವು ಮನೆ ಹತ್ರ ಹೋಗಿ ಸಿಗ್ತೀನಿ. ಇನ್ನು ಡ್ಯೂಟಿ ಸ್ಟಾರ್ಟ್ ಹಸು ಮೇಸ ಹೋಗ್ಬೇಕು. ಅಲ್ಲಿಗೆ ಹೋಗಿ ಸಿಗ್ತೀನಿ. ಫಂಕ್ಷನ್ ಎಲ್ಲ ಮುಗಿಸಿ ಇವಾಗ ಹಸು ಮೇಸಕ್ಕೆ ಹೋಗ್ಬೇಕು. ಇವಾಗ ಡೈರೆಕ್ಟ್ ಅಲ್ಲಿಗೆ ಹೋಗ್ತಾ ಇದ್ದೀನಿ. ಅದೊಂದು ಜವಾಬ್ದಾರಿ. ಹಸುನ ಅಲ್ಲೇ ಬಿಟ್ಬಿಟ್ಟು ಬಂದ್ಬಿಟ್ಟಿದ್ದೀರಿ. ಎಲ್ಲೂ ಆಗಲ್ಲ. ಪಕ್ಕದಾಗ ತೋಟಗಳವೆ ಸ್ವಲ್ಪ, ಅಲ್ಗೋಗ್ಬೇಕಷ್ಟೇ. ಅಲ್ಲಿಗೆ ಹೋಗೋಣ ಇವಾಗ. ನಿಖಿಲಂಗೆ ಕೂಗ್ದೆ, ಆದರೆ ಅವನು ಫಂಕ್ಷನ್ ಆಗಿದ್ದೀನಿ ಅಂತ ಫಂಕ್ಷನ್ ಅಲ್ಲ ಕೆಲ್ಸದಾಗಿದ್ದೀನಿ ಅಂತ ಹೇಳ್ದ. ಸರಿ ಅಂದ್ಬಿಟ್ಟು ಸುಮ್ಮನೆ ಆದೆ. ಸೀಟ್ ಹಾಕಿರೋದು ಫುಲ್ % ಆಗೋಗ್ಬಿಟ್ಟೈತೆ. ಇನ್ನೇನು ಇಲ್ಲಿದ್ದು ಯಾರ ಮಗ? ಹಾಗಂದ್ರೆ ನಾನು ಇವಾಗ ಅಲ್ಲಿ ಕೂಡ ಗೊತ್ತಾಗ್ತದೆ. ನಾನು ಇವಾಗೇನು ಹೋಗ್ಬೇಕಣ್ಣ ನಾನು ಅಲ್ಕ. ಫುಲ್ ಎಂಜಾಯ್ ಇವತ್ತು. ಋತೀಶ್ ಜಾಯಿಸಿದ್ದೀನಿ ಆದ್ಮೇಲೆ ಕಾಣಿಸ್ತವನೆ. ಫುಲ್ ಬಿಸಿ ಮ್ಯಾನ್ ಋತೀಶ. ಋತೀಶ್ನಲ್ಲ, ಚಿನ್ನು ಇಲ್ಲ ಅಂದರೆ ಕಂಟೆಂಟ್ ಇಲ್ಲ. ಇವಾಗ ಏನು ಮಾಡೋದೇನಿಲ್ಲ. ಇವಾಗ ಹತ್ರ ಒಬ್ಬರು ಮೊನ್ನೆ ಎಲ್ಲ ಸ್ವಲ್ಪ ದಿವಸ ತೋರಿಸಿದ್ದೀನಲ್ಲ ಹುಡುಗರವ್ರೆ ಅಂತ. ಏನೋ ಊಟ ಕೊಟ್ಬಿಟ್ಟು ಬರೋ ಹುಡುಗರ್ಕ ಊಟ ಕೊಟ್ಬಿಟ್ಟು ಬರೋಣ. ಇನ್ನು ಇವತ್ತು ರಜಾ ನಂದು, ಹಸುಕ್ಕೆ ಹೋಗೋದು. ಪಾಪ ಡೊಮ್ಮನೋ ಇವ್ರನ್ನ ಏನೋ ನಿಂದವ ಟೀ ಹೇಳ್ಬೇಕಂತೆ. ಹೋಗೋಣ. ಡೊಮ್ಮನ್ ನೋಡಿದ್ರೆ ಚಿನ್ನನ ಹಿಡ್ಕೊಂಡವನೆ. ಯಾವ ಕಡೆ ಒಳ್ಳಿದ್ದಂಗೆ ಐತೆ ಒಟ್ನಾಗಲೇ ಟೈರು. ಯಾಕಡೆ ನೀನ್ ಯಾವ ಕಡೆ ಕೂತಿದ್ದಿ ಆ ಕಡೆ ವಾಳಿದಾಗ ಪಕ್ಕ. ನಿಜ ಹಿಂಗ್ ವಾಳೈತೆ ಆಟೋ. ನಿಜ ವಾಳೈತೆ, ನಾವು ಸುಳ್ಳು ಹೇಳ್ತಿಲ್ಲ, ಪ್ರಾಮಿಸ್. ಇವಾಗ ಓಟಿ ಟೀ ತಗೋರೋಣ. ಮರಳಿ ಚಿನ್ನುಳಿ ಹೋಗೋಣ ಬಾ. ಬೇಕ್ರಿ ಹತ್ರ ಹೋಗು. ಎಂಟು ಮನೆ ಕೆಲಸ ಬೇಡ ಇವನು. ಇದೇ ನೀನು ಚಿನ್ನ ಹೇಳ ಅವ್ನು ಕಿಳಿ ಅಂತ. ಅವ್ನು ಇಲ್ಲಿ ಹೇಳ ಬಿಡ್ರಿ. ನೋಡಿ ಕಡೆಗೂ ಫೈಂಡ್ ಔಟ್ ಮಾಡಾಕಿದ್ರಿ. ಎಲ್ಲೋ ಫಂಕ್ಷನ್ ಹೋಗ್ಬಿಟ್ಟು ಇವಾಗ ಬಂದವನೆ. ಇವಾಗ ಮನೇಲಿ ಮಲ್ಕೊಂಡ್ಬಿಟ್ಟಿದ್ದಾನೆ ಅಂತ ಎಪ್ಸೋಣ ಅಂತ ಹೋಗ್ತಾ ಇದ್ವಿ. ಅಷ್ಟೊತ್ತಿಗೆ ಮಯೂರ ಬೇಕ್ರಿ ಅಂತ ಎದ್ದು ಬಂದ್ಬಿಟ್ಟು. ಮಯೂರ ಬೇಕ್ರಿ ಅಲ್ಲಪ್ಪ, ಮಯೂರ ಬೇಕ್ರಿ ಅಂತ ಇವನ್ನ ಮೇಂಟೈನ್ ಮಾಡಕ್ಕಾಗತ್ತ ಕೇಗ. ಅಲ್ಲಿ ಹಿಂದೆ ಇದೈತಲ್ಲ ಹೋಗಲ್ಕ ಬೆಳ್ಳುಚ್ಚ ಮತ್ತೆ ಫೋರ್ಕ್ ತಿನ್ನಾಗ. ಫೋರ್ಕು ಯಾರು ಕೊಡ್ಸೋದು? ಕೊಡ್ಸೇರಿ ನೀನು. ಆಮೇಲೆ ಸಿಕ್ತೀನಿ ಬಾಯ್. ಕೊಡ್ಸೇರಿ ನೀನು ನಮ್ಮ ಅಮ್ಮನೆ. ಎಲ್ಲಾರ ಹಾಕ್ತಿವಿ ಹೋಗ. ನಿಮ್ಮಿಂದ ಬರ್ತೀನಿ. ನಿನ್ ನೋಡ್ಕೊಂಡು ನಾವು ಅವನಿಗೆ ಊಟ ಮೇಲೆ ತಿನ್ಬಿಟ್ಟಿದ್ದೀನಿ. ಹಂದಿ ಮಟನ್ ಎಲ್ಲ ತಿನ್ನಕ್ ಹೋಗಲ್ಲ. ಇಲ್ಲ ಮಗನ್ನ ನಿಖಿಲ್ನ ಮನೆ ಹತ್ರ ಬಿಟ್ಟು ನಾನು ಚಿನ್ನ ಮತ್ತೆ ರುಚೀಶ್ನು ಇಲ್ಲ ಶಶಿ
ಓದ್ತೀರಾ ಇವನ್ನ ನೆಕ್ಸ್ಟ್ ಟಾರ್ಗೆಟ್ ಏನು ಅಂದ್ರೆ ಇವ್ನ ಆಚೆಗೆ ಹಾಕೋದು ಇವಾಗ ಟಾಸ್ಕ್ ನಂಬರ್ 1. ಸರಿ ಒಂದು ರೌಂಡ್ ಕೆರೆ ರೌಂಡ್ ಹಾಕ್ಬಿಟ್ಟು ಫೋರ್ತ್ ತಿನ್ನಕ್ ಹೋಗೋಣ. ನಿಖಿಲ್ ಬೇರೆ ಇಳಿಯಲ್ಲ ಅವ್ನು ಹಂಗೆ ಟೈಮ್ ಪಾಸ್ ಆಯ್ತಲ್ಲ ಮನೆಗ ಅಂತವನೆ ಸುಮ್ಮನೆ ಕರ್ಕೊಂಡ್ ಹೋಗ್ಬಿಟ್ಟೆ ಅವ್ನ್ಗೆ ಐಸ್ ಕ್ರೀಮ್ ಕೊಡ್ತಾ ಇರ್ತಾರ ಅಲ್ಲಿ, ಅದನ್ನ ಆಟೋದಾಗ ಕುತ್ಕ ಅಂತ ಹೇಳ್ಬಿಟ್ಟು ಇಲ್ಲಾಂದ್ರೆ ನಮ್ ಜೊತೆಗೆ ಐಸ್ ಕ್ರೀಮ್ ತಿನ್ಕ ಅಂತ ಕೂತಿದ್ದಾನೆ. ಒಟ್ನಾಗ ಹುಡುಗರ್ದು ನಾವು ಚಿಕ್ಕ ವಯಸ್ಸಿಂದನೂ ಅಲ್ಲಿ ಇಲ್ಲಿ ಓಡಾಡಿರೋದೆ, ಚಿಕ್ಕ ವಯಸ್ಸಿಂದನೂ ಅಷ್ಟೇ, 1ನೇ ಕ್ಲಾಸಿಂದನೂ ಅಷ್ಟೇ. ನಾವು ಒಂದೇ ಸತಿ ಮನೆ ಕುತ್ಕ ಕೆಲ್ಸದಾಗ ಬಿಡು ಅಂದ್ರೆ ಎಲ್ಲ ಆಗಲ್ಲ. ಪಾಪ ಮನ್ಸ್ ಮಾಡಿ ಇವನು ಕರ್ಕೊಂಡ್ ಹೋಗ್ತಾ ಇದ್ದೀರಿ. ನಾನು ಒಂದು ಟಾಸ್ಕ್ ಹಾಕೋ ಸೋತೋಗಿದ್ದೀನಿ. ಇವನ್ನ ಮನೆ ಹತ್ರ ಬಿಡಕ್ ಆಗ್ತಾ ಇಲ್ಲ. ಅವ್ನು ಸುಮ್ಮನೆ ಜೊತೆಗೆ ಬಂದು ಇರ್ತಾನೆ. ಇವಾಗ ನಮ್ಮಮ್ಮ ಟೀ ಬೇಕಂದ್ರೆ ಹೋಗಿ ಟೀನ ತಗೊಬರೋಣ. ನಿನ್ ಕ್ಯಾರ ಬರೋ ಟೀ ನಿನ್ ಕಟ್ಟು ಬಾ ತಗೊಂಬ. ನಿನ್ ಕ್ಯಾರ ಸರ್ವ್ ಮಾಡೋರು ಇಲ್ಲ. ಅಣ್ಣ 1 ಲೆಮನ್ ಟೀ ಇಲ್ಲೇ 2 ಟೀ ಪಾರ್ಸಲ್. ನಿಜ ಬೇಡ ನಿಂಗೆ 11 ಟೀ ನಂಗೆ ಕುಡಿತೀನಿ. ಈ ಹಣ್ಣನ್ ಸಾಕತ್ತ ನಿಮ್ಮ ಜೊತೆಗೆ ಬೇರೆಯವ್ರ ಜೊತೆಗೆ ಬೂಸ ಇಕ್ಕಲ್ ಜಾಸ್ತಿ ಹೊಡ್ದಾಗ ಆಗಲ್ಲ ಬಿಡ. ಒಂದೊಂದು ಸಾಕಕ್ಕ ಹೆಂಗ್ ಸಾಕಂದವ್ರ ಅವ್ರ ಮನೆಗ. ಬೇಡ ಅಂದ ನಮಗ ಅವೇ ಬೇಡ ಅಂದ್ಬಿಟ್ರಿ. ನಿಖಿಲ್ ಇವಾಗ ಬೇಕು ಅಂತವನು. ನಾನು ಕುಡಿಯೋಲ್ಲ ಅನ್ಕೊಬಿಟ್ರು. ನೋಡು ಇದು ಕಷಾಯ. ಏನಪ್ಪ ರೀಲ್ಸ್ ಮಾಡೋದೇ ಮಾಡ್ಕೊಬಿಟ್ಟಿದ್ಯಲ್ಲ. ಮಾಡೋಣ ಎಲ್ಲ ಟೈಮ್ ಬರ್ತದೆ. ನಮ್ಮ ಜೊತೆಗೆ ಹೋಗೋಣ. ಇವಾಗ 3 ದಿನ ಇರ್ತದೆ. ನಾಳೆ ಅಂತಂದು ಇವಾಗ ಒಂದ್ ಕಡೆ ನೀನು ಅವರು ಇನ್ನೊಂದ್ ಕಡೆ ಟೀ ಮುಗಿಸ್ಬಿಟ್ಟು ಅಲ್ಲ ಲೆಮನ್ ಟೀ ಮುಗಿಸ್ಬಿಟ್ಟು ಕಷಾಯ ಅಲ್ಲ ಇದು ಲೆಮನ್ ಟೀ ಮುಗಿಸ್ಬಿಟ್ಟು ಮತ್ತೆ ಸಿಗ್ತೀನಿ. ನಮ್ಮ ಅಮ್ಮಗೆ ಟೀ ತಗೊಂಡು ಇವಾಗ ಅಲ್ಲಿ ಹಾಕ್ಬಿಟ್ಟೆ. ಅಬ್ಬಾ ಎಂಥ ಫಂಕ್ಷನು, ಒಳ್ಳೆ ಊಟ. ನಾನು ನಾನ್ ವೆಜ್ ಊಟ ಎಲ್ಲ ತಿಂತಿದ್ದಾಯ್ತು. ಇವಾಗ ನಾನು ಅಲ್ಲೋದ್ರೆ ನಾನು ಫೋರ್ತಿನಲ್ಲ, ನಾನು ನಿಖಿಲ್ನ ಆಚೆ ಎತ್ತೀರ ಹೆಚ್ಚಿನವನು ಹೋಗಿ ತಿಂಗೋಬತ್ತೇನೆ. ಇವಾಗ ಏನು ಮಾಡೋದು? ಪಕ್ಕ ಹೋಗೋದಾ? ಏನಕ್ಕೆ ಹೋಗೋದು? ಹೊರಗೆ ತಿನ್ನಕ್ಕೆ ಪಕ್ಕ ಹೋಗ್ಬೇಕಂತ ನಾನು ಹೊಟ್ಟೆ ತುಂಬಿದ್ದೀನಿ. ಹೊಟ್ಟೆ ತುಂಬಿಬಿಟ್ಟಿತ್ತು. ಅಲ್ಲಿ ಫಂಕ್ಷನ್ಗೆ ಹೋಗಿನ ಏನು ಮಾಡೋದು ಅಂತ ಗೊತ್ತಾಗ್ತಾ ಇಲ್ಲ. ಒಂದು ಹಲ್ವಾಗ ಹೋಗೋಕೆ ಏನದು ಬೇಳೆಕಾಳು ಸಾರಲ್ಲ ಅಲ್ಲ, ಮಟನ್ ತಿಂದಿರೋದು ನಾನು. ಹೊಟ್ಟೆ ಬೇರೆ ತುಂಬಿಡೈತೆ. ಹೆಂಗೈತೆ ಹೋಗ್ಲಿ ಡ್ರೆಸ್ಸು? ಇದು ಬೇರೆದು ಹೊಸ ಚಪ್ಪಲಿ ತಗೊಂಡಿದ್ದೆ. ಇವಾಗ ಹಸುಗೆ ಹೋಗ್ಬೇಕು ಅಂದ್ಬಿಟ್ಟು ಹಳೆ ಚಪ್ಪಲಿನ ಹಾಕೊಂಬಂದೆ. ಆದ್ರೆ ಹಸು ಯಾವ್ದೋ ಹುಡುಗ ಮೇಯಿಸ್ತವ್ರೆ. ಏನು ಮಾಡೋದು? ಅವನು ಒಟ್ನಾಗ ಹೋಗ್ಬಿಟ್ಟು ನಂಪಟ್ಟು ಅವ್ನ ಕೆಲ್ಸಕ್ಕೆ ಹೋಗಲ್ಲ. ಏನೋ ಇವತ್ತು ಹೋಗ್ಬಿಟ್ಟವನೆ. ಅವ್ನು ದೇವ್ರು ಚೆನ್ನಾಗಿ ಮಡಗಿರ್ಲಿ. ಅಲ್ಲ ಇವನು ಚಿಕ್ಕವನು ಇದ್ದಾಗ ನಾನು ಮಾತು ಕೇಳ್ಬಿಟ್ಟಿದ್ದೀರಿ. ಇಷ್ಟೊತ್ತಿಗೆ ಎಲ್ಲೋ ಮಾಡಿಬಿಟ್ರೆ ನೀವನ್ನ. ಇವಾಗ ದೊಡ್ಡವ್ರು ಆದ್ಮೇಲೆ ಮಾತು ಕೇಳ್ತವನೆ. ಚಿಕ್ಕನ್ ಮಾಡ್ಬಿಟ್ಟು ಕಳ್ಸೋಣ. ಅಯ್ಯೋ ಹೋಗ ಹಂಗೆ ಒಳಗೆ ಕೊಟ್ಬಿಟ್ಟು ಹೋಗ್ಬಿಡೋ. ಇವಾಗೇನು ನಂಗೆ ಹೋಗಕ್ಕೆ ಬೇಜಾರು ಒಟ್ನಾಗ. ನನ್ನ ಮಗ ತಿನ್ಬೇಕು ಅನ್ಸ್ತವನೆ. ಇವಾಗ ಬಂದು ಅಲ್ಲಿ ನಾನು ತಿಂತ ಇಲ್ಲ, ಬಟ್ ಅಲ್ಲೇನೋ ಹೆಂಗಿರುತ್ತೆ ಅಂತ ನಾನು ತೋರಿಸ್ತೀನಿ ಬನ್ನಿ. ಪೋರ್ಕು ಯಾಕಂದ್ರೆ ನಂಗೆ ಹೊಟ್ಟೆ ತುಂಬಿಡೈತೆ. ಇಷ್ಟು ಬಂದ್ಬಿಟ್ಟೈತೆ ಹೊಟ್ಟೆ, ಗೊತ್ತಾಗಲ್ಲ. ಆದರೆ ಹೊಟ್ಟೆ ತುಂಬೈತೆ. ಅಲ್ಲಿ ಹೋದ್ಮೇಲೆ ಮಾಂಸ ಹೆಂಗೈತೆ, ಎಷ್ಟು ದೊಡ್ಡ ಬಕೀಟ್ ಅಲ್ಲ ತಪ್ಪಲೇನು ಏನದ ಅದ್ರಾಗ ಮಾಡೋರ ತೋರಿಸ್ತೀನಿ ಬನ್ನಿ. ಒಬ್ಬನು ತಿಂತವನೆ, ನಾನು ನಿಖಿಲ್ನು ಕೂತಿರ್ತೀರಿ. ನಂಗೇನು ಹೊಟ್ಟೆ ಹಸಿತಿಲ್ಲ. ನಿಖಿಲ್ ಮನೆಗೂ ಊಟ ತಿನ್ಕ ಬಂದವನೆ. ಅವನೊಬ್ನು ತಿಂತವನೆ. ಅವನು ಇಲ್ಲಿಗೆ ಬರ್ಬೋದು. ಅವ್ನು ಬಂದರೆ ಅಷ್ಟೇ ಈ ವಿಡಿಯೋ ಇಲ್ಲಿಗೆ ಡೈರೆಕ್ಟ್ ಮನೆಗೆ ಹೋಗೋದನ್ನ ಹಾಕ್ತೀನಿ. ಹಲೋ, ಇವಾಗ ತಿಂದಿದ್ದೆಲ್ಲ ಹೋಗಿತ್ತು ಇವಂದು. ಇವಾಗ ಅವನು ಅಂತವನೇ ಕಾರಕ್ಕ. ಇವಾಗ ಇನ್ನೇನು ಹೋಗೋದೆ. ಇವಾಗ ಮನೆ ಹತ್ರ ಒಟ್ಟಿಗೆ ಕೆಲಸ ಎಲ್ಲ ಮುಗಿಸ್ಬಿಟ್ಟು ಮತ್ತೆ ಏನೋ ಮಾಡೋದು ಅಂತ ಗೊತ್ತಿಲ್ಲ. ಮನೆ ಹತ್ರ ಒಟ್ಟಿಗೆ ಕೆಲಸ ಮುಗಿಸ್ಬೇಕು. ಇವಾಗ ಮನೆ ಹತ್ರ ಓದ್ತಾ ಇದ್ದೀರಿ.
ಅಲ್ಲಿಂದ ಬಂದು ಸ್ವಲ್ಪ ಹೊತ್ತು ರೆಸ್ಟ್ ಮಾಡಿ ಇವಾಗ ಹಾಲು ಕರೆಯಕ್ಕೆ ಹೋಗ್ತೀನಿ. ಬಟ್ಟೆ ಎಲ್ಲ ಚೇಂಜ್ ಮಾಡಲ್ಲ, ಯಾಕಂದರೆ ವೈಟ್ ಬಟ್ಟೆ ಆಗಿದ್ರೆ ಹಸು ಹತ್ರ ಹೋಗ್ಬೇಕಂದ್ರೆ ಚೇಂಜ್ ಮಾಡೀನಿ. ಬಟ್ ಇದು ಬ್ಲ್ಯಾಕ್ ಕಲರು ಅಷ್ಟೊಂದೆಲ್ಲ ಗಲೀಜೇನು ಆಗಲ್ಲ. ಇದು ಬೇರೆ ಪ್ಯಾಂಟು ಬ್ಲ್ಯಾಕು, ಗಲೀಜೆಲ್ಲ ಆಗಲ್ಲ. ಅದಕ್ಕೋಸ್ಕರ ಹೋಗಿ ಹಾಲು ಕರೆಯಕ್ಕೆ ಹೋಗ್ತಾ ಇದ್ದೀನಿ. ಇದು ನೋಡಿ ಎಲ್ಲವೇ ಇಲ್ಲಿಂದ ತಲೆ ಕಾಣಿಸ್ತೈತೆ. ಝೂಮ್ ಹಾಕ್ತೀನಿ, ಕಾಣಿಸುತ್ತೋ ಇಲ್ಲ ನೋಡಿ ಸ್ವಲ್ಪ. ಅಲ್ಲಿ ಒಂದು ತಲೆ ಥರ ಕಾಣಿಸ್ತೈತ, ಅವ್ನ ತಲೆನೇ ಎತ್ತುತ್ತಾ ಇಲ್ಲ. ಅಲ್ಲಿ ಕೂತವನು ಒಂಥರ ಬ್ಲ್ಯಾಕ್ ಕಲರ್ ಬಾಲ್ ಥರ ಕಾಣಿಸ್ತೈತೆ ನೋಡಿ, ಅದು ಅವನ ತಲೆ. ಹಾಗಾದ್ರೆ ಎತ್ತದ ತಲೆ. ಹಾಲೆಲ್ಲ ಕರೆದಾಕ್ಬಿಟ್ಟು ನಾನು ಮೇಲೆ ಹೋಗ್ಬಿಡ್ತೀನಿ ಸ್ವಲ್ಪ ಹೊತ್ತು. ಇವಾಗ ಹಾಲೆಲ್ಲ ಕರೆದ್ಬಿಟ್ಟು ಮೇಲೆ ಇಡ್ತೀನಿ. ಏನು ಮಾಡ್ತಾವ್ರೆ ನೋಡೋಣ. ಏನೋ ಸುಸ್ತಾಗ್ತು, ಮೇಲೆ ಇಕ್ಕಕ್ಕೆ ಸುಸ್ತಾಗ್ಬಿಟ್ಟಿದ್ದಂಗೆ ಐತೆ ಅವ್ರಿಗೆ. ನಮ್ಮ ಚಿಟ್ಟಪ್ಪನ ನಮ್ಮ ಚಿಟ್ಟಪ್ಪನ ಮೇಲೆ ಇಂದು ಕೆಳಗೆ ಬಂತು. ಮೇಲೆ ಬರ್ತದೆ, ಇಲ್ಲಾಂದ್ರೆ ಇಲ್ಲೇ ಮುಳುಗತ್ತದೆ. ಯಾಕಂದ್ರೆ ನಾನು ಹೋಗೋ ಗಂಟು ಅದು ಕೆಳಗೆ ಇಳಿಯೋಣ. ಮೇಲೆ ಬರ್ಬೋದು, ಇಲ್ಲಾಂದ್ರೆ ಅಲ್ಲೇ ಮುಳ್ಕೋಬೋದು. ಇವನು ಸಾಯ್ ಅಪ್ಪ ಕೆಳಗಿಕ್ಕು ಅವನಲ್ಲೇ ನೋಡಿ. ಏನ ನಿಂಗೆ ನೋಡ್ಕೋಣ. ಇವಾಗ ಏನು ಮಾಡೋದು? ನಿಮ್ಮ ಅಣ್ಣ ಒಂದು ಕೆಳಗ. ಹಾಂ ಒಳ್ಳೆ ನಿಜ ಬರ್ತದಲ್ಲ ಒಟ್ನಾಗಿಲ್ಲಿ. ಗಾಳಿ ನೋಡಿ ಹೆಂಗೆ ಗೊತ್ತೈತೆ. ಇವಾಗ ಇದಕ್ಕೋಗ್ಬೇಕು, ಯಲಂಕನೂ ಹೋಗ್ಬೇಕು. ಮಚ್ಚಿನ ಕೂಗವನೆ ಫೋನ್ ಹಾಕೊಂಡ ಎಲ್ಲ ಕೆಲಸ ಮುಗಿದ ಮೇಲೆ ಅದಕ್ಕೆ ಬಂದಮೇಲೆ ಇಲ್ಲಿ ವಿಜಿದು ಇದು ಬೇರೆ ಐತೆ, ಅದಕ್ಕೂ ಹೋಗ್ಬೇಕು ಫಂಕ್ಷನ್ಗೆ. ಏನು ಫುಲ್ಲು ಬಿಸಿ ಅಪ್ಪ, ಬಿಸಿ. ಇವಾಗೇ ಇಷ್ಟು ಬಿಸಿ, ಮುಂದೆ ಇಷ್ಟು ಬಿಸಿ. ಇವಾಗ ಚಾರ್ಜಿಂಗ್ ಇರ್ತಾ ಇರ್ಬೇಕೇನ, ಅದಕ್ಕೆ ಅನಿಸುತ್ತೆ. ಮೊನ್ನೆ ಹೋಗ್ಬಿಟ್ಟು ವಾಪಸ್ ಬಂದ್ರಿ. ಇವಾಗ ಹೋಗ್ಬಿಟ್ಟು ತಿರ್ಗಾ ಗೊತ್ತಿಲ್ಲ ನೋಡ್ಕೊಂಡ್ ಬರೋಣ. ಇವನೇ ವರ್ಷಲೇ ಮತ್ತೆ ಬೆಳಗ್ಗೆ ತೋರ್ತ ನೋಡ್ಕ. ಸರಿ ಫೋನ್ ಹಾಕ್ಬಿಟ್ಟು ಕೇಳ್ದೆ. ಬಂದೇ ಇರು ಮನೆ ಹತ್ರ ಅಂತ ಹೋಗ್ತಾ ಇದೀನಿ. ಇವಾಗ ಮನೆ ಹತ್ರ ಅವ್ನು ಯಾವಾಗನೇ ಎದ್ದೊಳ್ಳಿ ಒಂದ್ಸತಿ ಒಂದು 9 ಗಂಟೆಗೆ ಬಂದು ಎಬ್ಸಿದ್ರೆ ಆಯ್ತು. ಅವ್ನ ಅಕಸ್ಮಾತ್ ಎದ್ದಿಲ್ಲ ಅಂದ್ರೆ ಹೋಗೋಣ. ಮಚ್ಚನ್ ಬಂದ, ಇವಾಗ ಹೋಗ್ತಾ ಇದ್ದೀರಿ. ಹೆಲ್ಮೆಟ್ ಒಂದೇ ಏನ್ ಕೇಳಿ ಇವಾಗ? ಅದೇ OnePlus ಚಾರ್ಜಿಂಗ್ ಇರ್ತಾರಾಗ, ಚಾರ್ಜಿಂಗ್ ಇರ್ತಾರಾಗ ಮತ್ತೆ ಹೋಗ್ತಾ ಇದೀವಿ. ನೀವು ಈ ಗಾಡಿದು ಇನ್ಸೂರೆನ್ಸು ಲ್ಯಾಪ್ಸ್ ಆಗಿದೆ, ಅದಕ್ಕೋಸ್ಕರ ತಿರ್ಗಾ ರಿನ್ಯೂ ಮಾಡೋಕೆ ಇನ್ನೊಂದು ಜಾಕ್ ಹೋಗ್ತಾ ಇದೀರಿ. ಅದು ಮುಗಿಸ್ಕೊಂಡು ನೆಕ್ಸ್ಟ್ ಚಾರ್ಜಿಂಗ್ ವೈರ್ ತರಕ್ಕೆ ಹೋಗೋದು. ಇವಾಗ ಇಲ್ಲಿಗೆ ಬಂದಿದ್ದೀರಿ, ಇದು ಮುಗಿಸ್ಬಿಟ್ಟು ಅಲ್ಲಿ ಬರ್ತೀರಿ ಚಾರ್ಜಿಂಗ್ ವೈರ್ ತರಕ. ನನ್ನೇ ಬಿಟ್ಟಂಗೆ ಇವತ್ತು ಸ್ವಲ್ಪ ಸ್ವಲ್ಪ ಹತ್ರ ಬಿಡ್ತೀರಿ. ಈ ದೂರ ಅಲ್ಲ, ಏನು ಬಿಡಲ್ಲ, ಸ್ವಲ್ಪ ಹತ್ರ ಬಿಡ್ತೀರಿ. ಮೊನ್ನೆ ಆಂಜನೇಯ ಸ್ಟ್ಯಾಚು ಹತ್ರ ಬಿಟ್ರಿ. ಇವತ್ತು ಸ್ವಲ್ಪ ಮುಂದಕ್ಕೆ ಹೋಗಿ ಬ್ರಿಡ್ಜ್ ಇದೆಯಲ್ಲ ಪ್ರಕಾಶ್ ಥಿಯೇಟ್ರು, ಆ ಕಡೆ ರೋಡಾಗಿ ಬಿಡ್ತೀರಿ. ಇಲ್ಲಾಯಿತು, ಪೇಮೆಂಟ್ ಆಯಿತು. ಇವಾಗ ಡೈರೆಕ್ಟ್ ಅಲ್ಲಿ ಹೋಗೋದು. ಸ್ಲಿಪ್ಪಲ್ಲ ಇಸ್ಕೊತವನೆ. ಇವಾಗ ಅಲ್ಲಿಗೆ ಹೋಗಿ ನಿಂದು ಅನ್ನೋದು ಎಂದು ನಿನ್ ಬಿಟ್ಟು ಹೋಗೋದಿಲ್ಲ. ಇಲ್ಲಿ ಗಾಡಿ ಪಾರ್ಕಿಂಗ್ ಮಾಡಿದ್ದೀರಿ. ಅಲ್ಲಿ ನೋಡಿ ಋತೀಶ್ನು ಹಾಸ್ಪಿಟ್ಲಿಗೆ ಬಂದೆ ಏನೋ ತಗೊಂಡು ಹೋಗ್ತಾವನೆ. ನಮ್ಮ ಕೆಲಸ ನಾವು ಮುಗಿಸ್ಕೊಂಬರ್ರಿ, ಅವ್ನ ಕೆಲಸ ಅವ್ನು ಮುಗಿಸ್ಕೊಂಡು ಹೋಗ್ತಾವನೆ. ಅಲ್ಲಿ ಪಾರ್ಕಿಂಗ್ ಐತೆ, ಹಾಕೋದು. ಚಾರ್ಜಿಂಗ್ ವೈರ್ ರಕ್ತಾಗ ನನ್ನೇ ಆಗಿಲ್ಲ. ಇವತ್ತು ಬರ್ತದೇನು ಜನನೇ ಇಲ್ಲ ಅಲ್ಲ ಮಚ್ಚ. ಇದು ಫೀಲ್ ಇಲ್ಲ ರೀ. ಎಲ್ಲಿರೋ ಶೋರೂಮ್ ಹೋಗ್ಲಿ. ಇಲ್ಲೇ ಇದೆ ಐಫೋನ್ದು. ಇದು ಐಫೋನ್ಕಿಂತ ಇದು ಇಷ್ಟು ದೊಡ್ಡದಾಗೈತೆ. ಎಂಟ್ರಿ ಮಾಡಿದ ತಕ್ಷಣ, ಎಂಟ್ರಿ ಕೊಟ್ಟಿದ ತಕ್ಷಣ ಮಾಡಕ್ಕೆ ಸಿಕ್ಕೊಡ್ತೀವಿ ಶೋರೂಮ್. ಅವ್ನು ಯಾವ್ದು ತಗೊಂಬರ್ಲಿ ಪಾಪ. ಎಷ್ಟು ತಗೊಬಿಡೋಣ ಗಾಡಿ ವಿತೌಟ್ ಹೆಲ್ಮೆಟ್ ಬಂದ್ಬಿಟ್ಟಿದ್ದೀರಿ. ಕಣ್ಣೆಲ್ಲ ಉರಿದೈತಿ. ಇಲ್ಕ ಶೇಬಲ್ ಎಲ್ಲ ಇಲ್ಲ ಅಂತ ಕಳ್ಸಿಲ್ಲ. ವಾಪ್ ಇಲ್ಲಲ್ಲ. ಈಗ ನೀನು ಇನ್ನೆಷ್ಟು ಪುಣ್ಯ ಮಾಡಿದ್ದೇನೆ. ಅಯ್ಯೋ, ಇವಾಗ ಒಳಗೆ ಓಪನ್ ಆಗೈತಿ. ಇವಾಗ ಬಂದ್ರೆ ಬಿಲ್ಲಿಂಗ್ ಮಿಷಿನ್ ಏನೋ ಫಿಟ್ ಔಟ್ ಐತಾ. ಬಿಲ್ಲಿಂಗ್ ಮಿಷಿನ್ ಅಲ್ಲ, ಸಾಫ್ಟ್ವೇರ್ ನೋಡು. ತಿರ್ಗಿನ್ ಯಾವ್ದು ಬರ್ಬೇಕು? 2ನೇ ಸತಿ ಇದು. ಇನ್ನೊಂದು ವಾರಕ್ಕ ತಿರ್ಗಿ ಬರ್ಬೇಕು.
5 ನಿಮಿಷಕ್ಕೆ 5 ನಿಮಿಷ ಆಗಿಲ್ಲ 3 ನಿಮಿಷಕ್ಕ 3 ನಿಮಿಷ ಮೇಲೆ ಅನ್ಕ 3 ನಿಮಿಷ ಅನ್ಕ ಇಷ್ಟೊತ್ತು ಅಲ್ಲಿಂದ ತಲೆನೋವಿಂದ ಟ್ರಾಫಿಕ್ಕಿಂದ ಎಲ್ಲ ಮುಗಿಸ್ಕೊಂಡ್ ಬಂದ್ರಪ್ಪ. ನಡೆದು ಈ ಥರ ದಿನ ಮಚ್ಚ ದಿನ ಸಿಗಲ್ಲ. ದಿನ ಬರ್ತಾ ಇರುವ ಅರ್ಧ ಆಳು ಸಣ್ಣ ಆಗ್ತೀಯ. ಯಾರು ನೀನೆ ಚೆನ್ನಾಗಿದೆ కదా ಇವಾಗ ಸ್ವಲ್ಪ ಸಣ್ಣ ಆಗಿದ್ಯಾ. ಹಿಂಗೆ ದಿನ ಇದ್ರೆ ಆಗ್ತಿತ್ತು. ಹೊಟ್ಟೆ ಎಲ್ಲ ಇನ್ನೂ ಒಳಗೋಗ್ತದೆ. ಓಕೆ ಅದು ಗ್ಯಾರಂಟಿ. ಸುದೀಪ್ಗೆ ಚಾರ್ಜಿಂಗ್ ವೈರು ಶೋರೂಮಿಂದನೇ ಸಿಗುತ್ತಾ ಅಂತ ಮುಂದೆ ನೋಡೋಣ. ಜ್ಯೂಸ್ ಕುಡಿಯಕ್ಕೆ ಕೂತಿದ್ದೀರಿ. ನಾನು ಕರ್ಬೂಜ ನಿಂಗೇನು ವಾಟರ್ ಮ್ಯಾನ್ ಒಂದು ಕರ್ಬೂಜ ಯಾಕೆ ಕಣ್ಣು ಹೋಗಿದ್ದಾವೆ. ಅದು ತಿಂದ್ರೆ ಸ್ವಲ್ಪ ಬಾಡಿ ಕೂಲ್ ಆಗ್ತದೆ, ಅದಕ್ಕೋಸ್ಕರ ಕರ್ಬೂಜ. 9 ಗಂಟೆ 8:15 ಒಂದು ಫಂಕ್ಷನ್ ಐತೆ. ಅದಕ್ಕಿಂತ ಮುಂಚೆ ಏನೋ ತಿನ್ನಕ್ಕಾಗಲ್ಲ ಅಂದ್ಬಿಟ್ಟು ಇವಾಗ ಗೋಬಿ ಮಂಚೂರಿ ಆಫ್ ತಿಂತಾ ಇದ್ದೀನಿ. ಇಲ್ಲಿ ಗೋಬಿ ಸೂಪರ್ ಆಗಿರ್ತದೆ. ಬಟ್ ಯಾವ ಕಲರು ಅಂತ ನೀವು ನೋಡಿದ್ದೀರಲ್ಲ, ಯಾವ ಕಲರು ಅಂತ ಕಮೆಂಟ್ ಮಾಡಿ. ಎಷ್ಟು ಜನ ಕರೆಕ್ಟಾಗಿ ಉತ್ತರ ಕೊಡ್ತಾರೆ ನೋಡೋಣ. ಶಾಲೆ ನೋಡಿಲ್ಲ ಹಿಡ್ದಿಲ್ಲ ಸ್ಲೇಟು, ಶಾಲೆ ಕಟ್ತೀವಿ ನಾವು ತಾನೇ. ಇವಾಗ ಇನ್ನೊಂದು ಮೀಟಿಂಗ್ ಐತೆ, ಅದು ಮುರ್ತೆ ಹೋಗ್ಬಿಟ್ಟಿದ್ದೀನಿ. ಸಡನ್ ಅನ್ಫೋನ್ ಆಗ್ದ ಬಂದ್ಬಿಟ್ಟೆ. ಇದು ಮುಗಿಸ್ಕೊಂಡು ಅಲ್ಲೊಂದು ಫಂಕ್ಷನ್ ಐತೆ, ಅಲ್ಕೋಬೇಕು. ಇವಾಗ ಇದೊಳಗ ಮೀಟಿಂಗ್ ನಡೀತು. ಇವಾಗ 8:30 ಆಗ್ಬಿಟ್ಟೈತೆ. ಫಂಕ್ಷನ್ ಬೇರೆ ಐತೆ. ಸ್ವಲ್ಪ ಅರ್ಜೆಂಟ್ ಕೆಲಸ ಐತೆ ಅಂದ್ಬಿಟ್ಟು ಆಚೆಗೆ ಬಂದೆ. ಫಂಕ್ಷನ್ಕ ವಿಸಿಟ್ ಮಾಡ್ಬಿಟ್ಟು ಬರೋಣ. ಫಂಕ್ಷನ್ ಅಂದರೆ ಇಂಥ ಫಂಕ್ಷನ್ ಅಲ್ಲ, ಫ್ರೆಂಡು ಬರ್ತಡೇ ಐತೆ. ಅಲ್ಲಿ ಹೋಗ್ಬಿಟ್ಟು ಸಮಥಿಂಗ್ ಬರ್ತಡೇ ಮುಗಿರೋದು ಲೇಟಾಗಿ ಇವಾಗ ಏನೋ ಅನ್ನದಾನ ಇಕ್ಕಂದವನೆ ಹೋಗ್ಬಿಟ್ಟು ಅಟೆಂಡ್ ಮಾಡ್ಬಿಟ್ಟು ತಿರ್ಗಾ ಅವ್ರು ಬೇರೆ ಫೋನ್ ಹಾಕ್ತವ್ರೆ. ಅದಕ್ಕೋಸ್ಕರ ಹೋಗ್ತಾ ಇದ್ದೀನಿ ಇವಾಗ ಚೆನ್ನಾಗಿ ತಿನ್ಬಿಟ್ಟು ತಲೆ ನೋಯ್ತೈತಲ್ಲ, ಯಾಕೆ ಗೊತ್ತಿಲ್ಲ. ನಾನು ತಲೆನೋವೆಲ್ಲ ಹೇಳೋದು ಅಯ್ಯೋ ತಲೆ ನೋಯ್ತೈತೆ. ಇವಾಗ ನಮ್ಮ ವಿಜಿ ಏನ್ ಮಾಡೋಣ ಅಂದ್ರೆ ವೆಜ್ಜು ಮಾಡೋನೆ, ನಾನ್ ವೆಜ್ಜು ಮಾಡೋನೆ. ವೆಜ್ ತಿನ್ನೋರು ವೆಜ್ ತಿಂತಾರೆ, ನಾನ್ ವೆಜ್ ತಿನ್ನೋರು ನಾನ್ ವೆಜ್ ತಿಂತಾರೆ. ಇವಾಗ ನಾನು ಮಚ್ಚನ್ ಗೋಬನ್ ಕಾಯ್ತಾ ಇದ್ದೀನಿ. ಅವ್ನು ಬಂದಿದ್ದ ತಕ್ಷಣ ಇದು ಬಂದ ಅನ್ಸ್ತದೆ. ಬಂದಲ್ಲಾರ ಅಲ್ಲ, ಅವ್ನು ಯಾರೋ ಬೇರೆಯವನು, ಯಾರೋ ಬೇರೆಯವ್ರು ಬಂದ್ರು. ಅವ್ನು ಬಂದಿದ್ದ ತಕ್ಷಣ ನಾನು ಒಳಗೋತೀನಿ. ಮೇಲೆ ತಿನ್ನೋರು ತಿಂತವ್ರೆ, ಅವ್ರಿಗೆ ಇಷ್ಟ ಬಂದಿದ್ದು. ಹೋಗೋದು ಇವಾಗ ನಿಂಗೆ ವೇಟಿಂಗು. ಹೋನಾ ಮೇಲೆ ಒಂದು ಸ್ವಲ್ಪ ಚೇರ್ ಖಾಲಿ ಇದೆ, ಕುತ್ಕೊಬಿಟ್ಟು ಯಾರು ಬಂದವ್ರು ನೋಡಂಬ. ನಡಿ ಹೋಗ್ಬೋದ? ಇಲ್ಲ ಹೋಗೋ ಬರ ಮಚ್ಚ. ಹೋಗು. ಈ ವೇದಿಕೆ ಆಫ್ ಮಾಡ ಮಚ್ಚ. ಈ ವೇದಿಕೆಯಿಂದ ಒಂದು ಇನ್ವಿಟೇಷನ್ ಕೊಡ್ತಾ ಇದ್ದೀನಿ. ಫೆಬ್ರವರಿ 1ನೇ ತಾರೀಕು ಏನು ಮಚ್ಚ? ಸಂಕ್ರಾಂತಿ ಉತ್ಸವ. ಅಂದ್ರೆ ಡೀಟೇಲ್ ಆಗಿ ಹೇಳ್ಬೇಕಂದ್ರೆ RSSದು 100 ವರ್ಷ ಆಗಿದೆ. ಅದರಿಂದ ನಾವು ಶತಾಬ್ದಿ ವರ್ಷ ನಮ್ಗೆ ಅವೆಲ್ಲ ಅನೌನ್ಸ್ ಎಲ್ಲ ಮಾಡಕ್ ಬರೋಣ. ಅದರಿಂದ ದೊಡ್ಡದಾಗಿ ಫಂಕ್ಷನ್ ಇಕ್ಕೊಂಡಿದ್ದೀರಿ. ಎಲ್ಲಿ ಅಂದ್ರೆ ರೇವಾ ಸರ್ಕಲ್ ಹತ್ರ ಚಾಣಕ್ಯ ಅಲ್ಲಲ್ಲ ಇಲ್ಲೈತೆ, ಚಾಣಕ್ಯ ಗ್ರೌಂಡ್ ಅಂತ ಇದೆ. ಅಲ್ಲೋ ಓಮ್ ಸರ್ಕಲ್ ಮೇಲೆ ಮೇನ್ ರೋಡ್ ಇದೆಯಲ್ಲ, ಅಲ್ಲಿ ಎಲ್ಲರಿಗೂ ಇನ್ವಿಟೇಷನ್ ಕೊಡ್ತಿದ್ದೀನಿ. ದಯವಿಟ್ಟು ಎಲ್ಲರೂ ಬರಬೇಕು. ಮಿನಿಮಮ್ 5,000 ಜನ ಬರ್ತಾರೆ ಅಂತ ಇನ್ನ ಇದಾಗಿದೆ. ನೀವು ಬರಬೇಕು. ಕಾರ್ಯಕ್ರಮವನ್ನು ಯಶಸ್ವಿಗೊಳಿಸಬೇಕೆಂದು ವಿನಂತಿಸ್ಕೊಳ್ತೇನೆ. ಅಲ್ಲೊಂದು ಫಂಕ್ಷನ್ ಇತ್ತು, ಅದನ್ನು ಮುಗಿಸಿ ಈಗ ಬಂತು ವಿಡಿಯೋ ಎಂಡ್ ಮಾಡೋ ಸಮಯ. ಓಕೆ, ಬಾಯ್, ಗುಡ್ ನೈಟ್.